ಶ್ರೀನಿವಾಸ ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಣವಗುರು ನಮಃ. ಆನಂದತೀರ್ಥ ಭಗವತ್ಪಾದಾಚಾರ್ಯರು ನಮಃ. ಇಂದಿನ ಸೌರಭ ದಾಸಸಾಹಿತ್ಯ ವಿದ್ಯಾಲಯದ ಸಹಕಾರನಗರ ಕೇಂದ್ರದಿಂದ ಉತ್ತರಾಖಂಡದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪಂಚಮುಖಿ ಪ್ರಪಂಚ ಎಂಬ ಶೀರ್ಷಿಕೆಯಲ್ಲಿ ಭಗವಂತನಿಗೆ 5 ವಿಧವಾದ ಸೇವೆಗಳನ್ನು ನಮ್ಮ ಸಲ್ಲಿಸಲಿದ್ದೇವೆ. ಈ ಸೇವೆಯಲ್ಲಿ ವಾಚನ, ಗಾಯನ, ನೃತ್ಯ ಸೇವೆ ಮತ್ತು ರಂಗವಲ್ಲಿ ಬಿಡಿಸಿ ಮತ್ತು ದೀಪಾಲಂಕಾರ ಇತ್ಯಾದಿ ಸೇವೆಗಳನ್ನು ಈ ಗೋಪಾಲಕೃಷ್ಣ ಸನ್ನಿಧಾನದಲ್ಲಿ ಉತ್ತಮ ಅಧಿಷ್ಠಾನವಾದ ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮರು ಮತ್ತು ಸತ್ಯಪ್ರಮೋತೀತರ ಸನ್ನಿಧಾನದಲ್ಲಿ ಮತ್ತು ಪ್ರಾಣದೇವರ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸೋಕ್ಕೆ ಎಲ್ಲ ಸದಸ್ಯರು ಸಿದ್ಧರಾಗಿದ್ದಾರೆ. ಈ ಪುರುಷೋತ್ತಮ ಮಾಸದಲ್ಲಿ ನಡೆಯುವ ಪ್ರತಿಯೊಂದು ಸತ್ಕಾರ್ಯಕ್ಕೂ ಅನಂತ ಫಲವನ್ನು ಭಗವಂತ ಕೊಡ್ತಾನೆ ಅಂತ ನಾವು ಕೇಳುತ್ತೇವೆ. ಈ ನಿಟ್ಟಿನಲ್ಲಿ ಪುಣ್ಯದ ಅಪೇಕ್ಷೆ ಇಟ್ಟುಕೊಂಡು ಮಾಡದೆ ದೇವರ ಒಂದು ಪ್ರೀತಿಗಾಗಿ, ಪುರುಷೋತ್ತಮನ ಪ್ರೀತಿಗಾಗಿ ಕಾರ್ಯಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ 1 ತಿಂಗಳ ಕಾಲದಲ್ಲಿ ನಡೆಯುತ್ತಿರುವ ಗಾಯನ ಸೇವೆ ಮತ್ತು ಹರಿಕಥಾಂಸಾರ ಪಾರಾಯಣ ಎಲ್ಲ ಸೇವೆಯನ್ನು ದೇವರ ಸನ್ನಿಧಾನದಲ್ಲಿ ಭಗವಂತನ ಮುಖ್ಯ ಪ್ರಾಣದ ಅಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡೋಕ್ಕೆ ಇಲ್ಲಿ ಎಲ್ಲ ಸೇರಿದ್ದೇವೆ. ಪಂಚಮುಖಿ ಪ್ರಪಂಚ ಎಂಬ ಈ ಶೀರ್ಷಿಕೆಯಲ್ಲಿ ವಾಚನ ಸೇವೆಯಲ್ಲಿ 2 ದೇವರ ಒಂದು ಮಹಿಮೆಯನ್ನು 2 ಕೃತಿಗಳ ಮೂಲಕ ಪ್ರಸ್ತುತಪಡಿಸಲಿಕ್ಕೆ ಸಿದ್ಧರಿದ್ದೇವೆ. ಇದರಲ್ಲಿ ಮೊದಲು ಗಾಯನ ಸೇವೆಯಲ್ಲಿ ಕೃಷ್ಣ ಲೀಲಾ ನಂದ ನೋಡಿರೈ ಅಂತ ಹೇಳ್ತಾ ಭಗವಂತನ ಪ್ರಸನ್ನ ವೆಂಕಟದಾಸರ ಒಂದು ಸಂಪನ್ನಮಯವಾದ ಅವರ ಸಾಹಿತ್ಯದಲ್ಲಿ ದೇವರ ಕೃಷ್ಣ ಲೀಲೆಯನ್ನು ದಾಸರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಲೀಲವನ್ನು ಆನಂದದಿಂದ ನೋಡಿರೈ ಅಂತ ಹೇಳುತ್ತಿದ್ದಾರೆ. ದಶಮಸ್ಕಂದ ಭಾಗದಲ್ಲಿ ಬರುವ ಅನೇಕ ಪ್ರಮೇಯಗಳನ್ನು ಮೇಲ್ನೋಟಕ್ಕೆ ಸಣ್ಣದಾದ ಒಂದು ಕೃತಿ ಆಗಿದ್ದರೂ ಪೂರ್ಣ ಅರ್ಥಗರ್ಭಿತವಾಗಿದೆ. ಇದರಲ್ಲಿ ಭಗವಂತನನ್ನು ನೋಡಿರೈ ಅಂತ ಹೇಳ್ತಾರೆ. ಅವ್ಯಕ್ತನಾದ ಭಗವಂತನನ್ನು ನೋಡು ಅಂತ ಹೇಳುವ ಮೂಲಕ ಭಗವಂತನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಅವನನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ನುಡಿಯಲ್ಲಿ ಕೃಷ್ಣ ಆಕೃತಿಯನ್ನು ಚಂದ ನೋಡಿ ಅಂತ ಹೇಳ್ತಾರೆ. ಭಗವಂತನ ರೂಪಕ್ಕೆ, ಗುಣಕ್ಕೆ ಮತ್ತು ಅವನ ಕ್ರಿಯೆಗಳಿಗೆ ಪೂರ್ಣ ಅಭೇದ ಇರೋದರಿಂದ ಭಗವಂತನ ಚಿಂತನೆ ಮಾಡೋದಂದರೆ ಗುಣಸಂಕೀರ್ತನವೇ ಭಗವಂತನನ್ನು ಕಾಣುವಂತೆ ಆಗುತ್ತೆ. ಭಾಗವತೆಯಲ್ಲಿ ಹೇಳುವ ಅನೇಕ ಪ್ರಮೇಯಗಳನ್ನು ದಾಸರು ಪ್ರಸನ್ನ ವೆಂಕಟದಾಸರ ನುಡಿಯಲ್ಲಿ ಜೋಡಿಸಿ ಕೊಟ್ಟಿದ್ದಾರೆ. ಕೃಷ್ಣ ಗೋಪಿಗಳಿಂದ ನೋಡಿರೈ, ಕೃಷ್ಣ ಬಾಲಮುಕುಂದನ ನೋಡಿರೈ, ಬಾಲರ ವಿಭುವಾಗಿದ್ದಾನೆ ಭಗವಂತ. ಅಂದರೆ ಅಲ್ಲಿ ಇರುವ ಯಾವ ಗೋಪಾಲಕರಿದ್ದಾರೆ ಅವರಿಗೆ ಮಾತ್ರ ಪ್ರಭುವಾಗಿಲ್ಲ, ಇಡೀ ಜಗತ್ತಿನ ಕೃಷ್ಣ ಲೀಲಾ ನಂದ ನೋಡಿರೈ, ಕೃಷ್ಣ ಕೃತಿಯ ಚಂದ ನೋಡಿರೈ, ಕೃಷ್ಣ ಲೀಲಾ ನಂದ ನೋಡಿರೈ, ಕೃಷ್ಣ ಕೃತಿಯ ಚಂದ ನೋಡಿರೈ, ಕೃಷ್ಣ ಗೋಪಿಯ ಚಂದ ನೋಡಿರೈ, ಕೃಷ್ಣ ಬಾಲ ಮುಕುಂದ ನೋಡಿರೈ, ಕೃಷ್ಣ ಲೀಲಾ ನಂದ ನೋಡಿರೈ, ಕೃಷ್ಣ ಕೃತಿಯ ಚಂದ ನೋಡಿರೈ, ಬಾಲರ ವಿಭೂ ಬೆಣ್ಣೆ ಮೊದಲು ಸವಿದು ಗೋಪ, ಬಾಲರ ವಿವಾಡಿ ಸಿಹಿ ಬೆಲುವ, ಬಾಲರ ವಿವಾನಕ ತೇಜನೊಳಗಾಡುವ, ಬಾಲರ ವಿಭಾವ ನೋಡಿರೈ, ಕೃಷ್ಣ ಲೀಲಾ ನಂದ ನೋಡಿರೈ, ಕೃಷ್ಣ ಕೃತಿಯ ಚಂದ ನೋಡಿರೈ, ಸಮವಾಯಿ ಕಾರಣನಲ್ಲ ಜಗಕ್ಕೆ ತಾನು, ಸಮವಯ ಗೋವ ಗೆಳೆಯ ನಾನನು, ಸಮವೇಂದ್ರೇಶ್ವರನಂದರ ಭಾಗ್ಯ ಮಗನಾದ, ಶ್ಯಾಮಮಯ್ಯವನ ಮುದ್ದು ನೋಡಿರೈ, ಕೃಷ್ಣ ಲೀಲಾ ನಂದ ನೋಡಿರೈ, ಕೃಷ್ಣ ಕೃತಿಯ ಚಂದ ನೋಡಿರೈ.
ಮಧ್ವಾಚಾರ್ಯರಿಗೂ ಧನ್ಯವಾದಗಳು ತಿಳಿಸ್ತಾ ನಮ್ಮೆಲ್ಲರ ಈ ವಿದ್ಯಾಲಯಕ್ಕೆ ನಮ್ಮೆಲ್ಲರ ಸಣ್ಣ ಮಟ್ಟದ ಜ್ಞಾನ ಸಾಧನೆಗೆ ಮುಖ್ಯ ಕಾರಣರಾದ ಪೂಜ್ಯ ಸತ್ಯಾನಂದ ಶ್ರೀಪಾದಂಗಳವರಿಗೂ ಅನಂತಾಳವರಿಗೆ ಮತ್ತೆ ನಾವೆಲ್ಲರೂ ಅವರು ಉಪಕಾರಿಸಿದ ಅನಂತ ಉಪಕಾರಗಳನ್ನು ಸ್ಮರಣೆ ಮಾಡುತ್ತಾ ಎಲ್ಲವನ್ನು ನಿತ್ಯಾಂಶಗತನಾಗಿದ್ದ ಭಗವಂತನಲ್ಲಿ ಎಲ್ಲವನ್ನು ಗುರುಮುಖಿಯನ್ನು ಸಮರ್ಪಣೆ ಮಾಡ್ತಾ